ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಪೆರ್ಲಾ ಬಜಕ್ಕೂಡ್ಲಿನ ಅಮೃತಧಾರ ಗೋಶಾಲೆಯ ನೂತನ ಕಟ್ಟಡಕ್ಕೆ ಚಾಲನೆ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳಿಂದ ಲೋಕಾರ್ಪಣೆ. ಶಾಲಾ ಬಸ್ಗಳಲ್ಲಿ ಇನ್ನು ಮುಂದೆ ಮಿತಿಗಿಂತ ಹೆಚ್ಚು ಮಕ್ಕಳನ್ನು ಹತ್ತಿಸುವಂತಿಲ್ಲ. ಕಾನೂನು ಉಲ್ಲಂಘಿಸಿದಲ್ಲಿ ಕಠಿಣ ಕ್ರಮ. ಸಾರಿಗೆ ಇಲಾಖೆ ಎಚ್ಚರಿಕೆ. ರಾಜ್ಯ ಸರ್ಕಾರದ ಅಂಗವಿಕಲ ಗಣತಿ ಕಾರ್ಯ ಆರಂಭ. ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗ್ಗೀರ್ರಿಂದ ಜಿಲ್ಲೆಯಲ್ಲಿ ಗಣತಿ ಕಾರ್ಯಕ್ಕೆ ಚಾಲನೆ. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUCಯ ನೇತೃತ್ವದಲ್ಲಿ ಉಚಿತ ವಿದ್ಯುತ್ ವಿತರಣೆ. ಬಡ ಕುಟುಂಬಗಳಲ್ಲೂ ಮೂಡಿದ ಬೆಳಕು. ಇದೀಗ ವಾರ್ತೆಗಳು ವಿವರವಾಗಿ. ಅಮೃತಧಾರ ಗೋಶಾಲೆ ಬಜಕ್ಕೂಡ್ಲು ಇಲ್ಲಿನ ಸುರಭಿ ಸಮರ್ಪಣಂ ನೂತನ ಗೋಶಾಲೆಯ ಲೋಕಾರ್ಪಣಾ ಕಾರ್ಯ ಶನಿವಾರ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಪೂರ್ವಾಹ್ನ ಜರುಗಿದ ಸಭಾ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ದರು. ಶನಿವಾರ ಪೂರ್ವಾಹ್ನ ವಿವಿಧ ಪೂಜೆಗಳೊಂದಿಗೆ ವೈದಿಕ ಕಾರ್ಯಗಳು ಆರಂಭವಾದವು. ಬಳಿಕ ಬೆಳಿಗ್ಗೆ 10:52ರ ಕರ್ಕಾಟಕ ಲಗ್ನ ಮುಹೂರ್ತದಲ್ಲಿ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳು ಗೋಶಾಲೆ ಹಾಗೂ ಅದರ ಕಾರ್ಯಾಲಯವನ್ನು ಲೋಕಾರ್ಪಣೆ ಮಾಡಿದರು. ನಂತರ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಮಹಾಲಕ್ಷ್ಮೀ ದೇಗುಲದ ಮೋಹನ್ ದಾಸ್ ಪರಮಹಂಸ ಶ್ರೀಗಳು, ಕುಂಟಾರ್ ರವೀಶ ತಂತ್ರಿ, ಶಂಕರ್ ರೈ, ಶಂಕರ್ MS, ಸೋಮಶೇಖರ್, ಬದಿಯಡ್ಕದ ಉದ್ಯಮಿ ವಸಂತ ಪೈ, ಜಯರಾಮ ಹಂದೆ, ಸಂಧ್ಯಾ ವಿ ಶೆಟ್ಟಿ, ಗೋವಿಂದ ಭಟ್ ಮೊದಲಾದವರು ಮಾತನಾಡಿದರು. ಇದರೊಂದಿಗೆ ನೂತನ ಗೋಶಾಲೆಗೆ ಚಾಲನೆ ಲಭಿಸಿತು. ಹೊಸ ಗೋಶಾಲೆಯ ಲೋಕಾರ್ಪಣೆಯ ಪ್ರಯುಕ್ತ ಗುರುವಾರದಿಂದ ಆರಂಭಗೊಂಡ ಕಾರ್ಯಕ್ರಮ ಶನಿವಾರ ಸಭಾ ಕಾರ್ಯಕ್ರಮದೊಂದಿಗೆ ಸಮಾಪ್ತಿಯಾಯಿತು. ಶಾಲಾ ವಾಹನಗಳಲ್ಲಿ ಅಧಿಕ ಮಂದಿ ವಿದ್ಯಾರ್ಥಿಗಳನ್ನು ಹೇರಿದ್ದಲ್ಲಿ ಅಂತಹ ವಾಹನಗಳ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗುವುದೆಂದು ಸಾರಿಗೆ ಇಲಾಖಾಧಿಕಾರಿಗಳು ತಿಳಿಸಿದ್ದಾರೆ. ಆ ರೀತಿ ಕಂಡುಬಂದಲ್ಲಿ ಅಂತಹ ವಾಹನಗಳಿಗೆ ಹೆಚ್ಚುವರಿ ತೆರಿಗೆ ಹಾಗೂ ದಂಡವನ್ನು ವಿಧಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಶಾಲಾ ವಾಹನಗಳ ಅಪಘಾತವು ಹೆಚ್ಚಾಗುತ್ತಿದ್ದು, ಇದಕ್ಕೆ ಅಂಕುಶ ಹಾಕಲು ಸರ್ಕಾರ ಕಾನೂನನ್ನು ಕಟ್ಟುನಿಟ್ಟುಗೊಳಿಸಲು ನಿರ್ಧರಿಸಿದೆ. ಈ ರೀತಿ ಕಾನೂನು ಉಲ್ಲಂಘಿಸಿದಲ್ಲಿ ಹೆಚ್ಚುವರಿ ತೆರಿಗೆ, 10,000 ರೂಪಾಯಿ ಜುಲ್ಮಾನೆ, ಪರವಾನಗಿ ರದ್ದು ಮೊದಲಾದ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಚಿಂತಿಸಿದೆ. ಮಾತ್ರವಲ್ಲದೆ ಶಾಲಾ ಬಸ್ಸುಗಳಲ್ಲಿ ಹಾಗೂ KSRTC ಬಸ್ಸುಗಳಲ್ಲಿ GPS ತಂತ್ರಜ್ಞಾನವನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶಾಲೆಯ ದಿನಗಳಂದು ನಾವು ದಿನನಿತ್ಯ ಬೆಳಿಗ್ಗೆ ಆಟೋದಲ್ಲಾಗಲಿ ಶಾಲಾ ಬಸ್ಸುಗಳಲ್ಲಾಗಲಿ ಮಕ್ಕಳನ್ನು ಮಿತಿಗಿಂತ ಅಧಿಕ ಹೇರಿ ಸಾಗುವುದನ್ನು ನೋಡುತ್ತಿದ್ದೇವೆ. ಇದು ಮಕ್ಕಳ ಸುರಕ್ಷಾ ದೃಷ್ಟಿಯಿಂದ ಅಪಾಯವೂ ಹೌದು. ಆದರೆ ಪ್ರಯಾಣದ ಶುಲ್ಕ ಅಧಿಕ ಮಂದಿಗೆ ಹಂಚಿಕೆಯಾದಲ್ಲಿ ಪ್ರತಿಯೊಬ್ಬನಿಗೂ ತಗಲುವ ವೆಚ್ಚ ಕಡಿಮೆ ಎಂಬ ಹಿನ್ನೆಲೆಯಲ್ಲಿ ಪೋಷಕರು ಮೌನವಾಗಿದ್ದು ಈ ವ್ಯವಸ್ಥೆಗೆ ಒಗ್ಗಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಕಾನೂನು ಸರಿಯಾದ ರೀತಿಯಲ್ಲಿ ಪಾಲನೆಯಾದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಒಳಿತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ರಾಜ್ಯ ಸರ್ಕಾರದ ಸಾಮಾಜಿಕ ನೀತಿ ಇಲಾಖಾ ನೇತೃತ್ವದಲ್ಲಿ ಅಂಗವಿಕಲರ ಗಣತಿ ಪ್ರಕ್ರಿಯೆ ಆರಂಭಗೊಂಡಿತು. ಕಳೆದ ದಿನ ಚೆಂಗಳ ಪಂಚಾಯತ್ ವ್ಯಾಪ್ತಿಯ ಪಡುವಡ್ಕದಲ್ಲಿ ಗಣತಿ ಕಾರ್ಯಕ್ಕೆ ಚಾಲನೆ ಲಭಿಸಿತು. ರಾಜ್ಯ ಸಾಮಾಜಿಕ ಸುರಕ್ಷಾ ಮಿಷನ್ನ ಮೂಲಕ 2 ಹಂತಗಳಲ್ಲಾಗಿ ಅಂಗವಿಕಲ ಗಣತಿ ನಡೆಸಲಿದ್ದು, ಇದರ ಮೊದಲ ಹಂತ ಕಳೆದ ದಿನ ಆರಂಭವಾಯಿತು. ಚೆಂಗಳ ಪಂಚಾಯತಿನ 22ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಒಳಪಡುವ ಪಡುವಡ್ಕ ಕರೋಡಿಯ ನಿವಾಸಿ ಅಲ್ತಾಫ್ ಅಲಿ ಎಂಬವರ ವಿವರವನ್ನು ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರರು ಪಡೆಯುವುದರೊಂದಿಗೆ ಗಣತಿ ಪ್ರಕ್ರಿಯೆಗಳಿಗೆ ಚಾಲನೆ ಲಭಿಸಿತು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್, ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ CB ಅಬ್ದುಲ್ಲಾ ಹಾಜಿ, ಗ್ರಾಮ ಪಂಚಾಯತ್ ಸದಸ್ಯೆ ಸುಹಾರಾ ಇಬ್ರಾಹಿಂ, ಜಿಲ್ಲಾ ಸಾಮಾಜಿಕ ನೀತಿ ಕಚೇರಿಯ ಸೀನಿಯರ್ ಸೂಪರೆಂಟ್ PP ನಾರಾಯಣನ್, ICDS ಪ್ರೋಗ್ರಾಂ ಜಿಲ್ಲಾಧಿಕಾರಿ K ರಾಜೀವ್, PV ಕುഞ്ഞിಕೃಷ್ಣ ಮೊದಲಾದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUCಯ ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಕಾರ್ಯದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಬದಿಯಡ್ಕ ಸಮೀಪದ ಅಗಲ್ಪಾಡಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUC ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ಉಚಿತ ವೈರಿಂಗ್ ಮಾಡಿ ವಿದ್ಯುತ್ ಸಂಪರ್ಕ ನೀಡುವುದರ ಕಾರ್ಯಕ್ಕೆ ಚಾಲನೆ ಲಭಿಸಿತು. ಬದಿಯಡ್ಕದ ಅಗಲ್ಪಾಡಿಯಲ್ಲಿ ಲಕ್ಷ್ಮಿ ಎಂಬವರ ಮನೆಯಲ್ಲಿ ಸ್ವಿಚ್ ಆನ್ ಮಾಡುವುದರ ಮೂಲಕ ಈ ಕಾರ್ಯಕ್ಕೆ ಚಾಲನೆಯಾಯಿತು. ಕಾರ್ಯಕ್ರಮವನ್ನು ಕಾಸರಗೋಡಿನ ಎಲೆಕ್ಟ್ರಿಕಲ್ സർക്കിൾ ചീഫ് എഞ്ചിനീയർ ഭുവനേന്ദ്ര പ്രസാദರು ಉದ್ಘಾಟಿಸಿದರು. സംസ്ഥാന വ്യാപകമായിട്ട് ദീനദയാൽ ഉപാധ്യായ ഗ്രാമീൺ വിദ്യുത് യോജന പ്രകാരം സംസ്ഥാനത്തെ എല്ലാ BPL വിഭാഗത്തിൽപ്പെട്ട ഇലക്ട്രിസിറ്റി ഇല്ലാത്ത ജനങ്ങൾക്ക് വീടുകൾക്ക് വൈദ്യുതി എത്തിക്കാനുള്ള നടപടികൾ ആരംഭിച്ചിട്ടുണ്ട്.
പോസ്റ്റ് വേണ്ടാത്തതും നമ്മൾ ഇലക്ട്രിസിറ്റി ബോർഡ് ചെയ്യുന്നതാണ്. അതിനുള്ള ആപ്ലിക്കേഷൻസ് എല്ലാവരും വൈദ്യുതി ബോർഡുമായി ബന്ധപ്പെട്ട് നൽകേണ്ടതാണ്. വയറിംഗ് പൂർത്തീകരിച്ച് ആപ്ലിക്കേഷൻ നൽകിയാൽ എത്രയും പെട്ടെന്ന് വൈദ്യുതി എത്തിക്കാനുള്ള നടപടികൾ ബോർഡിൻ്റെ ഭാഗത്തുനിന്ന് ഉണ്ടാകുന്നതാണ്. അതുപോലെ തന്നെ ഈ ജൂൺ മാസം 1 മുതൽ സംസ്ഥാന ഇലക്ട്രിസിറ്റി ബോർഡിൻ്റെ പക്കലുള്ള CFL ലാമ്പുകൾ എല്ലാ BPL സർവീസ് കുടുംബാംഗങ്ങൾക്കും നൽകുന്നതാണ്. അതുപോലെ ഊർജ്ജ സംരക്ഷണ പ്രവർത്തനങ്ങളുടെ ക്ലാസ്സുകളിൽ അറ്റൻഡ് ചെയ്യുന്ന ആളുകൾക്കും ഇത് സൗജന്യമായിട്ട് നൽകാനുള്ള ഉത്തരവ് ബോർഡ് നൽകി കഴിഞ്ഞിരിക്കുന്നു. ಕುಮಟಾಜ ಪಂಚಾಯತಿನ ಸ್ಟ್ಯಾಂಡಿಂಗ್ ಸಮಿತಿ ಚೇರ್ಮನ್ ಆನಂದ್ ಮವ್ವಾರ್ ಅಧ್ಯಕ್ಷತೆ ವಹಿಸಿದರು. ಪಂಚಾಯತ್ ಉಪಾಧ್ಯಕ್ಷೆ ಎಲಿಜಬೆತ್ ಕ್ರಾಸ್ತಾ, ಎಂ ಅಬೂಬಕರ್, ಗೋಪಾಲ, ಕುഞ്ഞുമോൻ, ಶರೀಫ್ ಪಾಲಕಾರ್, ಟಿ ವೇಣು ಮೊದಲಾದ ಪ್ರಮುಖರು ಮಾತನಾಡಿದರು. ಮಕ್ಕಿಯ ಪವಿತ್ರ ಪರಂಪರೆಗೆ ಸೇರಿದ 9ನೇ ತಲೆಮಾರಿನ ಕುಟುಂಬ ಸಂಗಮ ಮೇ 26ರಂದು ನಡೆಯಲಿದೆ. ಭೂವಿಕಾಣದ ಖಾಸಗಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿರುವುದು ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚದುರಿದ ಕುಟುಂಬವನ್ನು ಒಂದು ಮಾಡಿ ಕುಟುಂಬದ ಸದಸ್ಯರಿಗೆ ಬೇಕಾದ ಮನೆ ನಿರ್ಮಾಣ, ಮದುವೆ ಕಾರ್ಯ, ವ್ಯಾಪಾರ ಹಾಗೂ ನಿರ್ಮಾಣ ಎಂಬ ಕಾರ್ಯಗಳಿಗೆ ಸಹಾಯ ನಿಧಿ ನೀಡಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯನಪೋಯ ವೈದ್ಯಕೀಯ ಕಾಲೇಜ್ ವೈಸ್ ಚೇರ್ಮನ್ ಅಬ್ದುಲ್ ಕುಂಞಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವರು. ಶಾಸಕರಾದ PB ಅಬ್ದುಲ್ ರಜಾಕ್, NA ನೆಲ್ಲಿಕುನ್ನು, K ಕುഞ്ഞിರಾಮನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ PP ಶ್ಯಾಮಲಾದೇವಿ, ಮಾಜಿ ಶಾಸಕ KV ಕುഞ്ഞിರಾಮನ್ ಮುಂತಾದ ಪ್ರಮುಖರು ಉಪಸ್ಥಿತರಿರುವರು ಎಂದು സമിതി പദാധികാരികൾ ತಿಳಿಸಿದರು. ഞങ്ങൾ ഇതുകൊണ്ട് ഉദ്ദേശിച്ചത് ഒന്ന് ബന്ധങ്ങൾ പുതുക്കുക. ഇതിലെ ഉദ്യോഗസ്ഥന്മാർ വലിയ ഡോക്ടർമാർ, എഞ്ചിനീയർമാർ, വക്കീലന്മാർ അടക്കമുള്ള ബിരുദധാരികൾ ഇതിൽ പരസ്പരം അവർ ആരാണെന്ന് അറിയാൻ കഴിയുന്നില്ല. അതുകൊണ്ട് അവരെ കൂടി ഈ ബന്ധത്തിൽ പരിചയപ്പെടുത്തുക കൂടിയുണ്ട്. ಶನಿವಾರ ಬೆಳಿಗ್ಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ TP ಹಾಜಿ, TP ಅಹಮದ್ ಆಲಿ, TP ಶಾಜಹಾನ್, P ಅಬ್ದುಲ್ ರೆಹಮಾನ್ ಬಂದ್ಯೋಡು, ಬೋವಿಕಾನ ಕೈಂಜಿ, TP ಶಂಶುದ್ದೀನ್ ಮುಂತಾದವರು ಭಾಗವಹಿಸಿದ್ದರು. ಬೇಕಲ ನಿವಾಸಿಯಾಗಿರುವ ವ್ಯಕ್ತಿಯ ಮಂಗಳೂರಿನಲ್ಲಿರುವ ಮನೆಯಿಂದ ಭಾರೀ ಪ್ರಮಾಣದ ಚಿನ್ನಾಭರಣ ದರೋಡೆಗೈದ ಘಟನೆ ನಡೆದಿದೆ. ಬೇಕಲ ನಿವಾಸಿ ಹರಿಶ್ಚಂದ್ರ ಎಂಬವರ ಮಂಗಳೂರಿನ ಬಜಾಲ್ನಲ್ಲಿರುವ ಮನೆಯಲ್ಲಿ ಕೃತ್ಯ ನಡೆದಿದೆ. 75 ಪವನ್ ತೂಕದ ಚಿನ್ನಾಭರಣ ಅಪಹರಣವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮನೆ ಮಂದಿ ವಿವಾಹ ಸಮಾರಂಭಕ್ಕೆಂದು ತೆರಳಿದ್ದು ಮರಳಿ ಬಂದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. NYLನ ನೇತೃತ್ವದಲ್ಲಿ ಮಾಧ್ಯಮ ವಿಚಾರಗೋಷ್ಠಿ ನಡೆಯಿತು. ಕಾಸರಗೋಡಿನ ಶಾಶ್ವತ ಸಮಾಧಾನಕ್ಕೆ ಸ್ವಸ್ನೇಹ 2015 ಎಂಬ ಶೀರ್ಷಿಕೆಯಲ್ಲಿ ವಿಚಾರಗೋಷ್ಠಿ ನಡೆಯಿತು. ಕಾಸರಗೋಡು ಹಳೆ ಬಸ್ ನಿಲ್ದಾಣ ಸಮೀಪದ ಖಾಸಗಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. റഹീം മണ്ടിച്ചാൽ ಅವರ അധ്യക്ഷತೆಯಲ್ಲಿ ഉണ്ണികൃഷ്ണൻ പുഷ്പഗിരി ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. കാസർഗോഡിൻ്റെ ഇന്നത്തെ സാഹചര്യത്തിൽ ഇത്തരമൊരു ഇഷ്യൂ കൊണ്ടുവന്ന് അത് സെമിനാറിലൂടെയും മറ്റ് വഴിക്കും ചർച്ച ചെയ്യുന്നത് കാസർഗോഡിനെ സംബന്ധിച്ചിടത്തോളം കാസർഗോഡിൻ്റെ മുറിവ് ഉണക്കാനും ഈ രംഗത്ത് വളർന്നു വരുന്ന ക്രിമിനൽ സ്വഭാവങ്ങളെ ഇല്ലാതാക്കാനും 1% സാധിക്കുമെങ്കിൽ അത് ഏറ്റവും വലിയ കർത്തവ്യമാണ്. VV ಪ್ರಭಾಕರನ್, ಅಜಿತ್ ಕುಮಾರ್ ಆಜಾದ್, ಅನ್ವರ್ ಮಾಂಗಾಡ್, MA ಲತೀಫ್, ಅಸೀಸ್ ಕಡಪುರ, ನೌಶಾದ್ ಏರಿಯಾಲ್, ನ್ಯಾಯವಾದಿ ಶೈಖಾ ಹನೀದ್, ರವೀಂದ್ರ ರಾವಣೇಶ್ವರ, ಅರವಿಂದ ಮಾಣಿಕೋತ್ ಮೊದಲಾದವರು ಉಪಸ್ಥಿತರಿದ್ದರು. ಸಾಫಲ್ಯ ಯೋಜನೆಯನ್ವಯ ಎಂಡೋಪೀಡಿತರಿಗೆ ವಸತಿ ನಿರ್ಮಿಸಿಕೊಡಲು ಸರ್ಕಾರ ತೀರ್ಮಾನಿಸಿದೆ. ಇದರನ್ವಯ ಜಿಲ್ಲೆಯಲ್ಲಿನ ಸ್ವಂತ ಸೂರಿಲ್ಲದ ಎಂಡೋಪೀಡಿತರಿಗೆ ವಸತಿ ಲಭಿಸಲಿದ್ದು ಇವರ ಬಹುಕಾಲದ ಬೇಡಿಕೆ ನನಸಾಗುವಂತಾಗಿದೆ. ಸಾಫಲ್ಯಂ ಯೋಜನೆಗೆ ಈಗಾಗಲೇ ಚಾಲನೆ ನೀಡಲಾಗಿದೆ. ವಸತಿ ನಿರ್ಮಿಸಲಿರುವ ಸ್ಥಳ ಗುರುತಿಸಿ ನೀಡುವ ಜವಾಬ್ದಾರಿಯನ್ನು ಜಿಲ್ಲಾ ಆಡಳಿತಕ್ಕೆ ವಹಿಸಿಕೊಡಲಾಗಿದೆ. ಮನೆ ನಿರ್ಮಾಣ ವೆಚ್ಚದ 25% ಹಣವನ್ನು ಆಯಾ ಸ್ಥಳೀಯಾಡಳಿತ ಸಂಸ್ಥೆಗಳು, 25% ದುಡ್ಡನ್ನು ಸರ್ಕಾರ ಹಾಗೂ ಉಳಿದ 50% NGOಗಳು ನೀಡಲಿವೆ. ಇದರೊಂದಿಗೆ ಎಂಡೋಪೀಡಿತ ಸಂಘಟನೆಗಳ ಬಹುಕಾಲದ ಬೇಡಿಕೆಯೊಂದು ಸಾಕಾರವಾಗುವತ್ತ ಸಾಗುತ್ತಿದೆ. ಆಟೋ ಕಾರು ಮಧ್ಯೆ ಡಿಕ್ಕಿ ಸಂಭವಿಸಿದ್ದು ವ್ಯಕ್ತಿ ಗಾಯಗೊಂಡಿದ್ದಾರೆ. ಆಟೋ ಚಾಲಕ ಮಜ್ಬೈಲ್ ನಿವಾಸಿ 29ರ ಹರೆಯದ ಅಜಿತ್ ಜಖಂಗೊಂಡವರು. ಇವರನ್ನು ಕುಂಬಳೆಯ ಸರಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ರಿಕ್ಷಾವು ಹೊಸಂಗಡಿಯಿಂದ ಮರತ್ತನಿಗೆ ತೆರಳುತ್ತಿದ್ದಾಗ ಎದುರಿಂದ ಬಂದ ಕಾರು ಡಿಕ್ಕಿ ಹೊಡೆದಿದ್ದು ಕಾರು ಚಾಲಕನ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ. ಆಯುರ್ವೇದದ ಜತೆ ಅಲೋಪತಿ ಚಿಕಿತ್ಸಾ ರಂಗವನ್ನು ಅಳವಡಿಸಿ ವೈದ್ಯಕೀಯ ಪ್ರವಾಸೋದ್ಯಮ ರಂಗವನ್ನು ಅಭಿವೃದ್ಧಿಪಡಿಸಲಾಗುವುದೆಂದು ರಾಜ್ಯ ಪ್ರವಾಸೋದ್ಯಮ ಖಾತೆ ಸಚಿವ AP ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅದಕ್ಕಾಗಿ ರಾಜ್ಯವ್ಯಾಪಕವಾಗಿ ಪ್ರಚಾರ ಅಭಿಯಾನ ನಡೆಸಲಾಗುವುದೆಂದು ಅವರು ತಿಳಿಸಿದರು.
ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ರಾಜ್ಯದಲ್ಲಿ ಇಂದು ಭಾರಿ ಬೇಡಿಕೆ ಇದೆ. ಕೇರಳದ ಆಯುರ್ವೇದ ಚಿಕಿತ್ಸಾ ಸಂಪ್ರದಾಯವನ್ನು ಶ್ರೀಲಂಕಾ ಕರಗತ ಮಾಡಿ ಪ್ರವಾಸೋದ್ಯಮ ರಂಗದಲ್ಲಿ ಬಳಸುತ್ತಿದೆ. ಅಲೋಪತಿ ಚಿಕಿತ್ಸಾ ರಂಗದ ಆಧುನಿಕ ತಂತ್ರಜ್ಞಾನಗಳು ಹಾಗೂ ಆ ರಂಗದ ತಜ್ಞ ವೈದ್ಯರ ಸಹಾಯವನ್ನು ಪ್ರವಾಸೋದ್ಯಮ ರಂಗಕ್ಕೆ ಸದುಪಯೋಗಪಡಿಸಲಾಗುವುದು ಎಂದು ಸಚಿವರು ಹೇಳಿದರು. ಕೇರಳದ ಪ್ರವಾಸೋದ್ಯಮ ಕೇಂದ್ರಗಳತ್ತ ವಿದೇಶಿ ಪ್ರವಾಸಿಗಳನ್ನು ಹೆಚ್ಚಾಗಿ ಆಕರ್ಷಿಸುವಂತೆ ಮಾಡಲು ಹಲವಾರು ದೇಶಗಳಲ್ಲಿ ಕೇರಳ ಪ್ರವಾಸೋದ್ಯಮ ಕಾರ್ಯ ಪ್ರಚಾರ ನಡೆಸಲಾಗುವುದೆಂದು ಅವರು ಸ್ಪಷ್ಟಪಡಿಸಿದರು. ಕೇರಳ ರಾಜ್ಯ ಅನುದಾನಿತ ಸೆಕೆಂಡರಿ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಪೆರ್ಲದ ರವೀಂದ್ರ ನಾಯಕ್ ಆಯ್ಕೆಯಾಗಿದ್ದಾರೆ. ಇವರು ಶೇನಿ ಶಾರದಾಂಬ ಹೈಯರ್ ಸೆಕೆಂಡರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಎರ್ನಾಕುಲಂನಲ್ಲಿ ಜರುಗಿದ ರಾಜ್ಯಮಟ್ಟದ ಮುಖ್ಯ ಶಿಕ್ಷಕರ ರಾಜ್ಯಮಟ್ಟದ ಸಮ್ಮೇಳನದಲ್ಲಿ ಅವಿರೋಧವಾಗಿ ಇವರ ಆಯ್ಕೆ ನಡೆಯಿತು. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೆರ್ಲಾ ಬಜಕ್ಕೂಡ್ಲಿನ ಅಮೃತಧಾರ ಗೋಶಾಲೆಯ ನೂತನ ಕಟ್ಟಡಕ್ಕೆ ಚಾಲನೆ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳಿಂದ ಲೋಕಾರ್ಪಣೆ. ಶಾಲಾ ಬಸ್ಗಳಲ್ಲಿ ಇನ್ನು ಮುಂದೆ ಮಿತಿಗಿಂತ ಹೆಚ್ಚು ಮಕ್ಕಳನ್ನು ಹತ್ತಿಸುವಂತಿಲ್ಲ. ಕಾನೂನು ಉಲ್ಲಂಘಿಸಿದಲ್ಲಿ ಕಠಿಣ ಕ್ರಮ. ಸಾರಿಗೆ ಇಲಾಖೆ ಎಚ್ಚರಿಕೆ. ರಾಜ್ಯ ಸರ್ಕಾರದ ಅಂಗವಿಕಲ ಗಣತಿ ಕಾರ್ಯ ಆರಂಭ. ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗ್ಗೀರ್ರಿಂದ ಜಿಲ್ಲೆಯಲ್ಲಿ ಗಣತಿ ಕಾರ್ಯಕ್ಕೆ ಚಾಲನೆ. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUCಯ ನೇತೃತ್ವದಲ್ಲಿ ಉಚಿತ ವಿದ್ಯುತ್ ವಿತರಣೆ. ಬಡ ಕುಟುಂಬಗಳಲ್ಲೂ ಮೂಡಿದ ಬೆಳಕು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.